ಸದಸ್ಯರುಗಳು ಅವರ ಹೆಸರನ್ನು ಮುಂದೆ ಸೂಚಿಸುವ ದಿನಾಂಕ ಮತ್ತು ಅವಧಿಗೆ ಗೈರಾಜ್ಯಗಳು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ಶ್ರೀ ಅಪ್ಪಾಜಿ ಸಿ.ಎಸ್. ನಾಡಗೌಡ ದಿನಾಂಕ 17/3/2025 ಶ್ರೀಮತಿ ಖನಿಜಾ ಫಾತಿಮಾ 17/3/2025 ಶ್ರೀ ಬಿ.ಎಂ. ನಾಗರಾಜ್ 17/3/2025 ಶ್ರೀ ವಿಠಲ್ ಸೋಮನ್ ಹಲಗೇಕರ್ 17/3/2025 ಬಿ.ಪಿ. ಹರೀಶ್ 17/3/2025 18/3/2025 ಶ್ರೀ ಎಸ್. ಮುನಿರಾಜು ದಿನಾಂಕ 18/3/2025 19/3/2025 ಶ್ರೀ ಚೆನ್ನರೆಡ್ಡಿ ಪಾಟೀಲ್ ಅವರು 19/3/2025 ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. 20/3/2025 ಮತ್ತು 21/3/2025 ಸದಸ್ಯರು ಅಧಿವೇಶನ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಯತ್ನಾಳ್ ಅವರೇ ಕಂಟಿನ್ಯೂ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಒಂದು ಅವ್ರೇನೂ ಇಲ್ಲ, ಅವ್ರದ್ದು ರೋಜಾ ಇದೆ, ಏನೋ ತಿನ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಏನೂ ಇಲ್ಲ. 6 ಗಂಟೆ ಸೂರ್ಯಾಸ್ತವಾಗುವವರೆಗೆ ಅದು ಕಾಣಿಸುವವರೆಗೆ ಏನು ಮುಟ್ಲಿಕ್ಕೆ ಆಗೋದಿಲ್ಲ. ಉಪವಾಸದ ಮೋರ್ ಆಕ್ಟಿವ್ ಇರ್ತೀವಿ. ಇವನ್ನ ಆ ಉಗುಳು ಸಹಿತ ನುಂಗಬಾರ್ದು ಅವರು ಅಶೋಕರ ಉಗುಳು ನುಂಗಿದ್ರು ಅವ್ರು ರೋಜಾ ಇದು ಆದಂಗೆ. ಅದಕ್ಕೆ ಅವರು ಬಹಳಷ್ಟು ಜೋರು ಮಾತಾಡಬಾರ್ದು ನಮ್ಮ ವಿನಂತಿ. ನಿಮ್ಗೆ ಭಗವದ್ಗೀತೆ ಕುರಾನೇ ಜಾಸ್ತಿ ಗೊತ್ತೈತೆ, ಎಲ್ಲ ಅಧ್ಯಯನ ಮಾಡಿದಾಗನೇ ಗೊತ್ತಾಗ್ತದ್ರಿ ಏನೇನಿದೆ ಅಂತ. ಅಧ್ಯಕ್ಷರೇ, ಇವತ್ತು ಬಹಳ ನಮ್ಮ ಸದಸ್ಯರು, ಗೌರವಾನ್ವಿತ ಸದಸ್ಯರು ಮಾತನಾಡಿದ್ದಾರೆ. ಇದೊಂದು ಅದ್ಭುತ ಬಜೆಟ್ಟು, ಇದು ಬಡವರ ಪರವಾಗಿರುವಂಥ ಬಜೆಟ್ಟು, ಇದು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದಂಥ ಬಜೆಟ್ಟು. ಏನೇನೋ ಆಡಳಿತ ಪಕ್ಷದವರು ಹೇಳಿದ್ದಾರೆ, ವಿರೋಧ ಪಕ್ಷದವರು ಏನೇನು ಕೊರತೆಯಾಗಿದೆ, ಯಾವ ರೀತಿ ಈ ಒಂದು ಬಜೆಟ್ನಿಂದ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಇವತ್ತು ನಮ್ಮ ಅನೇಕ ಸದಸ್ಯರು ಹೇಳಿದ್ರು 16 ಬಜೆಟ್ಗಳನ್ನು ಇವರು ಮಂಡನೆ ಮಾಡಿದ್ದಾರೆ. ಆದರೆ 16 ಸಲ ಬಜೆಟ್ ಮಂಡನೆ ಮಾಡ್ಯಾರ ಅಂದ್ರೆ ಅರ್ಥ ಅದರಲ್ಲಿ ಭಾಳಷ್ಟು ಪರಿಪಕ್ವತೆ, ಸಾಮಾಜಿಕ ನ್ಯಾಯ, ಇಡೀ ರಾಜ್ಯ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗಿನ ಒಬ್ಬ ಮುಖ್ಯಮಂತ್ರಿಯ ದೃಷ್ಟಿಕೋನ ಸಮಾನತೆಯಿಂದ ಕೂಡಿರಬೇಕು. ಯಾವ ಹಿಂದುಳಿದ ಭಾಗಗಳು ಯಾವ ನೀರಾವರಿಯಿಂದ ವಂಚಿತ ಆಗಿವೆ, ಯಾವ ಅಭಿವೃದ್ಧಿಯಿಂದ ವಂಚಿತ ಆಗಿವೆ, ಅಂಥ ಪ್ರದೇಶಗಳ ಮೇಲೆ ಮುಖ್ಯಮಂತ್ರಿಗಳ ವಿಶೇಷವಾದಂಥ ಮಮಕಾರ ಇರಬೇಕು. ಅದು ದುರ್ದೈವ ಅಂದರೆ ಅಧ್ಯಕ್ಷರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಸುಮಾರು 1,16,000 ಕೋಟಿ ರೂಪಾಯಿ ಸಾಲ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ, ನಮ್ಮ ಸರ್ಕಾರ ಎಲ್ಲ ಸವಾಲುಗಳನ್ನು ಎದುರಿಸಿ ಇವತ್ತು ಏನು ಸಾಲದ ವಿಚಾರದಲ್ಲಿ ಇದೇ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ಬೇಸಿಸ್ ಆಫ್ ದಿ ಅವೈಲಬಿಲಿಟಿ ಆಫ್ ಗೌರ್ಮೆಂಟ್ ಶುಡ್ ಟೇಕ್ ದಿ ಲೋನ್ ಆನ್ ದ ಬೇಸಿಸ್ ಆಫ್ ಅಫೋರ್ಡಬಿಲಿಟಿ. ಅಂದರೆ ಯಾವುದೇ ಸಾಲ ತಗೋಬೇಕಾದ್ರೆ ನಾವು ಅದನ್ನು ವಾಪಸ್ಸು ಕೊಡುವಂತಹದ್ದನ್ನು ದೃಢೀಕರಣ ಮಾಡಿಕೊಂಡು ಇವತ್ತು ಸಾಲ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅಧ್ಯಕ್ಷರು, ಇವತ್ತು ಮುಖ್ಯಮಂತ್ರಿಗಳು ಏನು ಸಾಲವನ್ನು ತೆಗೆದುಕೊಂಡಿದ್ದಾರೆ, ಇವತ್ತದರ ಉದ್ದೇಶ ಈ ರಾಜ್ಯದ ಅಭಿವೃದ್ಧಿಗಾಗಿ ಇರುವಂಥದ್ದಿಲ್ಲ. ಇಲ್ಲಿ ನೋಡಿರಿ ಅಧ್ಯಕ್ಷರೇ, 2022-23 ನಮ್ಮ ಬಡ್ಡಿ 29,395 ಇತ್ತು. ಪ್ರಸಕ್ತ 2025-26 45,600 ಕೋಟಿ ರೂಪಾಯಿಗಳನ್ನು ನಾವು ಬಡ್ಡಿ ಕೊಡಬೇಕಾಗಿದೆ.
ವೇತನ ಡಬಲ್ ಆಗಿದೆ ಅಧ್ಯಕ್ಷರೇ. 22-23ರಲ್ಲಿ 41,288 ಇತ್ತು ಕೋಟಿ ಇತ್ತು. ಇವತ್ತು 25-26 ಇವ್ರ ಅಂದಾಜು ವೇತನಕ್ಕೆ 85,860 ಕೋಟಿ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕಳೆದ ಸಲ 44,549 ಸಾವಿರ ಕೋಟಿ ಸಾಲ ತಗೊಂಡಿದ್ರು. ಇವತ್ತು 1,16,000 ಸಾಲಗಳು. ಅಂದರೆ ಒಟ್ಟು ಹೊಣೆಗಾರಿಕೆ ಅಧ್ಯಕ್ಷರೇ ಕರ್ನಾಟಕದ ಜನರ ಮೇಲೆ 7,64,655 ಕೋಟಿಯಷ್ಟು ಒಟ್ಟು ಸಾಲ. ಇಲ್ಲಿ ಬಂಡವಾಳ ವೆಚ್ಚ ನೋಡ್ರಿ ಅಧ್ಯಕ್ಷರೇ, ಇವರು ಹೇಳ್ತಾರೆ ಮುಖ್ಯಮಂತ್ರಿಗಳು, ನಾನು 4,09,000 ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಿ. ಯಾವುದೇ ಒಂದು ಬಜೆಟ್ ಇರಲಿ, ಯಾವುದೇ ಒಂದು ಬಜೆಟ್ಟಿನ ಗಾತ್ರದಲ್ಲಿ ಕನಿಷ್ಠ 50% ಇವತ್ತು ಬಂಡವಾಳ ವೆಚ್ಚ ಇರಬೇಕು.